ಟಿ ನರಸೀಪುರದಲ್ಲಿ ರಾಜ್ಯ ರೈತ ಸಂಘ ಉಚ್ಚಾಟನೆಗೊಂಡ ರೈತ ಮುಖಂಡರು ಇದೀಗ ಸಿಡಿದಿದ್ದಾರೆ. ಸದ್ಯ ರೈತ ಸಂಘ ವಿರೋಧಿ ಚಟುವಟಿಕೆ ಆಲೂಗೂಡು ಮಹದೇವ ಮತ್ತು ಹತ್ತಳ್ಳಿ ಶಿವನಂಜು ಸೇರಿದಂತೆ ಕೆಲ ಮುಖಂಡರನ್ನು ಉಚ್ಚಾಟನೆ ಮಾಡಲಾಗಿದೆ. ಆದರೆ ಇದು ರೈತ ಸಂಘ ವಿರೋಧಿ ಕ್ರಮ ಅಂತ ಉಚ್ಚಾಟನೆಗೊಂಡ ರೈತ ಮುಖಂಡರು ಟಿ ನರಸೀಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ತಾಲೂಕು ಸಂಘಟನೆಯಲ್ಲಿ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಆಯ್ಕೆ ಆಗಿಲ್ಲ, ಬದಲಿಗೆ ಹಳೆ ಅಧ್ಯಕ್ಷರನ್ನೇ ಮುಂದುವರಿಸಲಾಗಿದೆ. ಇದರ ಬಗ್ಗೆ ನಾವು ಜಿಲ್ಲಾಧ್ಯಕ್ಷರ ಗಮನ ಸೆಳೆದರೆ ಅವರು ಕೂಡ ಹಳೆ ಅಧ್ಯಕ್ಷರೇ ಮುಂದುವರಿಯಲಿ ಎಂದು ಹೇಳಿದ್ದಾರೆ. ಈ ಮೂಲಕ ಸಂಘದ ಬೈಲಾವನ್ನು ಉಲ್ಲಂಘಿಸಿದ್ದಾರೆ ಅಂತ ಉಚ್ಚಾಟಿತ ಮುಖಂಡರು ಕಿಡಿಕಾರಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಪ್ರೊಫೆಸರ್ ನಂಜುಸ್ವಾಮಿ ಅವರು ಕಟ್ಟಿದ್ದಂಥ ಕನಸು, ಕಂಡಿದ್ದಂಥ ಕನಸನ್ನು ನಮ್ಮ ಹಿಂದೆ ಇದ್ದಂಥ ಆಲೂಗೂಡು ಮಹದೇವರು ಭಾಳ ಶ್ರಮಪಟ್ಟು ಸಂಘಟನೆಯನ್ನು ಜಾರಿಗೆ ತಂದರು. ಕಾರಣಾಂತರದಿಂದ ನಿಧನರಾದರು. ಅವರು ಕಂಡಂಥ ಕನಸು ನೆನಸಾಗಬೇಕು ಅಂಥೇಳಿ ಈ ಸಂಘಟನೆಯಲ್ಲಿ ನಾವು ಹಲವಾರು ವರ್ಷಗಳಿಂದ ದುಡಿಮೆ ಮಾಡ್ಕೊಬಂದು ಏನು ಹಿಂದೆ ಇದ್ದಂಥ ಮಾಜಿ ಅಧ್ಯಕ್ಷರು ಕರವಟ್ಟಿ ಕುಮಾರಸ್ವಾಮಿ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು ಸಂಪೂರ್ಣವಾಗಿ ಅಂತೇಳಿ ರೆಜೆಸ್ ಪಾಸ್ ಮಾಡಿದ್ರು. ಅದೇ ಥರ ಜಿಲ್ಲಾ ಕಮಿಟಿಯವರು ಬಂದು ಪದಾಧಿಕಾರಿಗಳಿಗೆ ಆಯ್ಕೆ ಮಾಡಬೇಕು ಅಂತ ನಾವು ಕೂಡ ಪತ್ರವ್ಯವಹಾರ ಮಾಡಿದ್ವು ಲಿಖಿತ ರೂಪದಲ್ಲಿ. ಏನು ಹೋದ ತಿಂಗಳು 13ನೇ ತಾರೀಕು ಜಿಲ್ಲಾ ಕಮಿಟಿ ಬಂದು ಇಲ್ಲಿಗೆ ಹೊಸ ಬಾಡಿ ಆಯ್ಕೆ ಮಾಡಬೇಕು ಅಂತೇಳಿ ಬತ್ತು. ಆದರೆ ಅವರ ತರಾತುರಿನಲ್ಲಿ ಹೊಸ ಬಾಡಿ ಆಯ್ಕೆ ಮಾಡೋಕ್ಕಾಗಲಿಲ್ಲ. ಕರವಟ್ಟಿ ಕುಮಾರಸ್ವಾಮಿ ಅವರು ಮುಂದುವರಿಲಿ ಅಂತ ಹೇಳಿದ್ರು. ಇಲ್ಲ ಸ್ವಾಮಿ, ನಮ್ಮದು ವಿರೋಧ ಇದೆ, ಹೊಸ ಬಾಡಿನೇ ಬರಬೇಕು, ಹೊಸ ಮುಖಗಳು ಬರಬೇಕು. ಈಗ ಆಲ್ರೆಡಿ ಅವ್ರಿಗೆ 5 ವರ್ಷ ಸರ್ವಿಸ್ ಆಗಿದೆ, ದಯಮಾಡಿ ಹೊಸ ಬಾಡಿನ ತಗೊಬನ್ನಿ, ಹೊಸ ಪೀಳಿಗೆಗೆ ಮುಂದುವರಿಸಿ ಅಂತೇಳಿ ನಾವು ಇಲ್ಲಿ ನೆರೆದಿರುವಂಥವರೆಲ್ಲ ನಾವು ವಿರೋಧಿಸ್ತೋ. ಆದರೂ ಕೂಡ ಅವರು ಕೊನೆಯಲ್ಲಿ ಮತ್ತೊಮ್ಮೆ ಇನ್ನೊಂದು ದಿನ ಬರ್ತೀವಿ ಅಂತ ಹೊರಟ್ಬಿಟ್ರು, ಬರಲೇ ಇಲ್ಲ. ನಮಗೆ ನಿನ್ನೆ 5ನೇ ತಾರೀಕಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ರೈತ ಸಂಘ ವಿರೋಧಿ ಚಟುವಟಿಕೆ ಉಚ್ಚಾಟನೆ. ಹೊಸೂರು ಕುಮಾರಣ್ಣವರೇ, ಕರುವಟ್ಟಿ ಕುಮಾರಸ್ವಾಮಿ ಅವರೇ, ಏನಿದು ಅರ್ಥ? ಇದು ಯಾರು ಹೇಳಿ ಕೇಳಿ ಉಚ್ಚಾಟನೆ ಮಾಡಿದಿರಿ? ಯಾರ್ದು ಸಂಘಟನೆ ಇದು? ನಾವು ದುಡ್ದಿದ್ದೀವಿ, ನಮ್ಮ ಪ್ರತಿಫಲ. ನಿಮ್ಮ ಇಷ್ಟ ಬಂದ ಮಾತಾಡಕ್ಕೆ ಬಿಡಲ್ಲ ನಾವು. ಚಟುವಟಿಕೆ ಉಚ್ಚಾಟನೆ ಇವತ್ತು ಹೇಳ್ತಾ ಇದ್ರಲ್ಲ, ಅವತ್ತಿಂದ ಎಲ್ಲೋಗಿದ್ರಿ? ಏನು ಚಟುವಟಿಕೆ ಕಂಡು ಹಿಡಿದಿರಿ? ನಮ್ದ ಏನು ವಿರೋಧಿಸಿದಿರಿ? ಇಷ್ಟಿರ್ಗಟ್ಟೆ ಎಲ್ಲಿದ್ರಿ? ಇದಕ್ಕೆ ತಕ್ಕ ಮಾಹಿತಿ ಕೊಡಬೇಕು. ಇಲ್ಲವಾದ ಪಕ್ಷದಲ್ಲಿ ನೀವು ನಮಗೆ ಕ್ಷಮೆಯಾಚನೆ ಕೇಳಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ಅವ್ರಿಗೆ ಎಚ್ಚರಿಕೆ ನೀಡ್ತಾ ಇದ್ರಿ. ಹಸಿಂದು ಏನು ಸ್ವಾಮಿ ಅದಕ್ಕೆ ಅರ್ಥ ಗೊತ್ತಿದೆ ನಿಮ್ಗೆ? ನಮ್ಮ ಪ್ರೊಫೆಸರ್ ನಂಜುಸ್ವಾಮಿ ಕಂಡಿದ್ದಂಥ ಕನಸು, ಅವರು ಬರೆದಿರುವಂಥ ಬೈಲ 3 ವರ್ಷಕ್ಕೊಮ್ಮೆ ಪದಾಧಿಕಾರಿಗಳ ಬದಲಾವಣೆ ಮಾಡಬೇಕು ಅಂತ ಹೇಳುತ್ತೆ. ಎಲ್ಲಿ ಸ್ವಾಮಿ ಮಾಡಿದಿರಿ? ಇದೇ ಕರವಟ್ಟಿ ಕುಮಾರಸ್ವಾಮಿ ಪದಾಧಿಕಾರಿಗಳು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ತಕ್ಕಂತೆ ನಡ್ಕೊಳ್ಳಿ. ಆಗ ನೀವು ಸಿಂಧುಕ್ಕೆ ಗೌರವ ಕೊಡ್ತೀರಿ ಅಂತ ಗೊತ್ತಾಗುತ್ತೆ. ರಾಜೀನಾಮೆ ಕೊಟ್ಟದ್ದೇನು? ಅಧಿಕಾರ ಬೇಕು ಅಂತ ಅಧಿಕಾರವನ್ನು ಅಂಬಿಸ್ತಿರೋದೇನು? ಸಾಮಾನ್ಯ ಕಾರ್ಯಕರ್ತ ದುಡಿಯೋಕ್ಕಾಗಲ್ವಾ? ದುಡಿರಿ ಸ್ವಾಮಿ, ಹೊಸ ಮುಖ ಕೊಡಿ. ಏನು ಹಿಂದೆ ಇದ್ದಂಥ ಅಧ್ಯಕ್ಷರು ಪದಾಧಿಕಾರಿಗಳ ಸಂಪೂರ್ಣವಾಗಿ ತೆರವುಗೊಳಿಸ್ತೀನಿ ಅಂತ ಹೇಳಿದ್ರು. ರೆಗ್ಯುಲೇಷನ್ ಇದೆ, ಅದ್ರ ತಕ್ಕಂತೆ ನಡ್ಕೊಂಡಿಲ್ಲ. ಜಿಲ್ಲಾ ಕಮಿಟಿಯವರು ಬಂದರು. ತರಾತುರಿನಲ್ಲಿ ಕರುವಟ್ಟಿ ಕುಮಾರಸ್ವಾಮಿ ಅವರು ಮುಂದಕ್ಕೆ ಹೋಗ್ಲಿ, ಇದನ್ನ ನಡೆಸ್ಕೋಲಿ ಅಂದರು. ಆದರೆ ನಮ್ಮದು ವಿರೋಧ ಇತ್ತು. ನಮ್ಮ ವಿರೋಧನ ಯಾಕೆ ಇವರು ಗಣನೆ ತಕ್ಕಂದಿಲ್ಲ? ನಾವು ವಿರೋಧಿಸ್ತೋ. ಇವರು ಯಾವಾಗ ಹೊರಟ್ಬಿಟ್ರೆ ನಮಗೆ ಮನಸ್ಸು ನೋವಾಯಿತು. ದೂರವಾಣಿ ಮೂಲಕ ಕರೆ ಕೊಟ್ಟು ಸಕ್ರಿಯದ ಉತ್ತರ ಬರಲಿಲ್ಲ. ಏನು ಮಾಡ್ತೀರಿ ಅಂತ ಹೋಗಿ ಕೇಳ್ದೋ. ಜಲದರ್ಶಿನ ನಾವೇ ಹುಡುಕ ಹೋದ ಮೀಟಿಂಗ್ ಮಾಡ್ತಾರೆ ಅಂತೇಳಿ. ಅಲ್ಲಿ ಕರುವಟ್ಟಿ ಕುಮಾರಸ್ವಾಮಿ ಹಿಂದೆ ಇದ್ದಂಥ ಮಾಜಿ ಅಧ್ಯಕ್ಷರು ಸಂಪೂರ್ಣವಾಗಿ ತೆರವುಗೊಳಿಸಿ ಹೊಸ ಬಾಡಿ ಮಾಡ್ತೀನಿ ಅಂತ ಹೇಳಿದರು. ಅದ್ರ ತಕ್ಕಂತೆ ನಡ್ಕೊಂಡಿಲ್ಲ.
ಹೊಸ ಬಾಡಿ ತಂದಿದ್ರೆ ನಾವೆಲ್ಲ ಒಗ್ಗೂಟ ಕೆಲಸ ಮಾಡ್ಬೋದಾಗಿತ್ತು. ಜಿಲ್ಲಾ ಕಮಿಟಿಯವರು ಫೋನ್ ಮಾಡ್ದು, ಜಿಲ್ಲಾ ಕಮಿಟಿಯವರು ತರಾತುರಿನಲ್ಲಿ ಬಂದು ಹೊಸ ಬಾಡಿ ಆಯ್ಕೆ ಮಾಡಲಿಲ್ಲ. ಇವರೇ ಮುಂದುವರಿಲಿ ಅಂತ ಹೇಳಿದ್ರು. ಇಲ್ಲ ಸ್ವಾಮಿ ಅಂತ ನಾವು ವಿರೋಧಿಸ್ತೋ. ಕರವಟ್ಟಿ ಕುಮಾರಸ್ವಾಮಿ ಅವರು ಆಗೋದು ಬೇಡಿ ಅಂತ. ಈಗ ಮುಂದೆನೂ ವಿರೋಧ ಮಾಡ್ಕೊಂಡು ಹೌದು, ಮುಂದೆನೂ ವಿರೋಧ ಮಾಡ್ತೀವಿ. ಒಂದು ಕಡೆ ಹೇಳ್ತಾರೆ ನಮ್ಮ ಹೊಸೂರು ಕುಮಾರಣ್ಣ, ಎಲ್ರಿಗೂ ಸತತವಾಗಿ ಪ್ರಯತ್ನ ಪಟ್ಟೆ ಒಗ್ಗೂಡ್ಸೋಕ್ಕೆ, ನಮ್ಮ ಮಾತನ್ನು ತಿರಸ್ಕರಿಸೋರು ಅಂತ ಹೇಳಿದ್ದಾರೆ. ಅದು ಸುಳ್ಳು ಸುಳ್ಳು ಸುಳ್ಳು. ಯಾರಿಗೂ ದೂರವಾಣಿ ಮೂಲಕನೂ ಕರೆ ಕೊಟ್ಟಿಲ್ಲ, ಯಾವ ಪತ್ರಿಕೆ ವ್ಯವಹಾರನೂ ಮಾಡಿಲ್ಲ. ಏಕೈಕಿ ನಮ್ಮನ್ನು ಉಚ್ಚಾಟನೆ ಮಾಡಿರೋದು ಈ ಸಂಘಟನೆಯ ಬೈಲದ ಪ್ರಕಾರ ಉಲ್ಲಂಘನೆ ಆಗಿದೆ ಅಂತ ಹೇಳ್ತೀವಿ. ಕಟ್ಟಿರುವಂಥ ಸಂಘಟನೆನ ದಯಮಾಡಿ ಒಡ್ಕೊಲು ಮಾಡಬೇಡಿ. ನೀವೇ ಹೇಳ್ತಿದ್ರಿ ಹಳ್ಳಿ ಮೇಲೆ ಹೋಗೋಣ, ಪ್ರಚಾರ ಮಾಡೋಣ, ರೈತರನ್ನ ಹೆಚ್ಚೆಚ್ಚಾಗಿ ಸಂಘಟನೆ ಮಾಡೋಣ ಅಂತ. ಇಲ್ಲಿರೋರೆಲ್ಲ ಕಳ್ರಸ್ವಾಮಿ ಹಂಗಾರೆ ನಿಮಗೆ? ಇವರೆಲ್ಲ ಬೇಡವಾ? ಇವರಿಲ್ಲದೆ ಹಳ್ಳಿಯಿಂದ ಬಂದಾರ? ನಮ್ಮನ್ನೇ ನೀವು ದೂರ ಸರಿಸ್ಬಿಟ್ಟು ನೀವು ಹೊಸ್ದಾಗಿ ನಿಂತಂತ ಕಟ್ಟಿರಿ. ಮುಂದಿನ ದಿನಗಳಲ್ಲಿ ಟಿ ನರಸೀಪುರ ತಾಲೂಕು ಘಟಕವನ್ನು ನಮ್ಮ ನೂತನ ಅಧ್ಯಕ್ಷರಾಗಿ ಏನು ನಮ್ಮ ಆಲೂಗೂಡು ಮಹದೇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಅವರ ನೇತೃತ್ವದಲ್ಲಿ ಯಾವುದೇ ನ್ಯಾಯಯುತವಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಈ ಸಂಘಟನೆಯನ್ನು ಮುಂದಕ್ಕೆ ತರ್ತೀವಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿನಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಕುಮಾರಣ್ಣವರೇ, ನೀವು ಹೇಳ್ತಿರಲ್ಲಪ್ಪ ಉಚ್ಚಾಟನೆಯ ಪದಕ. ಇದೇ ಕುಮಾರಸ್ವಾಮಿ ಅವರು, ರಾಜ್ಯಾಧ್ಯಕ್ಷದ ಬಳ್ಳಪುರ ನಾಗೇಂದ್ರ ಅವರು ಮತ್ತು ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ಅವರು, ಇವರು ಈ ಕಾಂಗ್ರೆಸ್ಸಿನ ಏಜೆಂಟ್ಗಳಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ. ಉಚ್ಚಾಟನೆ ಮಾಡೋದು ಅವ್ರನ್ನ ಇಲ್ಲ ನಮ್ಮನ್ನ? ಇದಕ್ಕೆ ನೀವು ತಕ್ಕ ಉತ್ತರ ಕೊಡಬೇಕು ಕುಮಾರಸ್ವಾಮಿ ಅವ್ರಿಗೆ. ಯಾರನ್ನ ಕಾಂಗ್ರೆಸ್ ಏಜೆಂಟಾಗಿ ಮಾಡಿದ್ದೆ ಅಂತ ಯಾರು ಹೇಳಿದ್ದು? ಕುಮಾರಸ್ವಾಮಿ ಅವರು. ಯಾವಾಗ? ಮಾಜಿ ಅಧ್ಯಕ್ಷರು ಕುಮಾರಸ್ವಾಮಿ ಅವರು. ಯಾವಾಗ? ಹಿಂದೆ ಸರ್ಕಾರ ಬಂದ 3 ತಿಂಗಳ ಹಿಂದೆ. ಯಾಕಂದ್ರೆ ಒಂದು ಪ್ರತಿಭಟನೆಗೆ ಆಹ್ವಾನ ಕೊಡೋದಕ್ಕೆ ಪ್ರತಿಭಟನೆ ಮಾಡಿರಲಿಲ್ಲ. ಇದಕ್ಕಾಗಿ ಅವರು ಕುಡಿಯೋ ನೀರಿಗೋಸ್ಕರ ಇದು ಮಾಡಿದಾಗ ಹಿಂಪಡೆದ್ರು. ಅವರು ಯಾರು? ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರಿಗೆ ಆಹ್ವಾನ ಕೊಟ್ಟಾಗ ಆಗ ಇದೇ ಸ್ಟೇಟ್ಮೆಂಟೇ ಕೊಟ್ಟರು ಅವರು. ನಾವು ಇದನ್ನ ವಿರೋಧಿಸ್ತು. ಏನು ಆ ರೀತಿ ಅನ್ಬಾರ್ದು ನೀವು ಅಂತ ಹೇಳಿದ್ದು. ಆ ಅಂದಾಜಿಗೆ ನಾವೆಲ್ಲ ಇವತ್ತು ಉಚ್ಚಾಟನೆಯನ್ನು ಪದಕ ಅವರು ಅರ್ಥ ಕೊಟ್ಟಿದ್ದಾರೆ. ಇದು ಸರಿನಾ? ಉಚ್ಚಾಟನೆ ಮಾಡೋರು ಯಾರು, ಉಚ್ಚಾಟನೆ ಆಗೋರು ಯಾರು ಅಂತ ಈಗ ಅವರೇ ಉತ್ತರ ಕೊಡಬೇಕು ಇದಕ್ಕೆ. ನಾವು ಏನು ರೈತರಿಗೆ ಆಗುವವುಗಳು ಮತ್ತು ಅವ್ರ ಸಮಸ್ಯೆ ಬಗೆಹರಿಸತಕ್ಕಂಥ ಒಂದು ತಿಂಗಳ ಒಂದು ಮಾಸಿಕ ಸಭೆಯಲ್ಲಿ ಸೇರಿ ಆ ಚರ್ಚೆ ಮಾಡೋ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯ ಮುಖಂಡರನ್ನ ಬಡವಲ್ಪುರ ನಾಗೇಂದ್ರ ಮತ್ತು ಹೊಸಕೋಟೆ ಬಸವರಾಜ್ ಅವ್ರನ್ನ ಮತ್ತು ಹೊಸೂರು ಕುಮಾರ್ ಅವ್ರನ್ನ ಇವರು ಕಾಂಗ್ರೆಸ್ ಏಜೆಂಟ್ಗಳು, ಇವರು ಕಾಂಗ್ರೆಸ್ ಪರವಾಗಿ ಕ್ಯಾನ್ವಸ್ ಮಾಡೋಕ್ಕೆ ಹೋಗಿದ್ರು. ಅವರಿಂದ ಒಡಿಸ್ಕೊಂಡು ಬಯಸ್ಕೊಂಡು ಒದಿಕ ಓಡ್ ಬಂದರು ಆ ಗ್ರಾಮದಲ್ಲಿ. ಅಂಥ ಸಂದರ್ಭದಲ್ಲಿ ತಪ್ಪಿಸ್ಕೊ ಬಂದರೆ ಅವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಮುಂದಿನ ಒಂದು ಮೀಟಿಂಗ್ಗಳಿಗೆ ಮೈಸೂರು ಕರೆದ್ರೆ ಹೋಗಬಾರ್ದು, ನಾವು ಅವ್ರನ್ನ ವಿರೋಧಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಮುಂದೆ ಸಭೆ ಒಳಗಡೆ ಹೇಳಿದ್ರು. ಸಭೆ ಒಳಗಡೆ ಕುಮಾರಸ್ವಾಮಿ, ಅಲ್ಲಿ ಇರ್ತಕ್ಕಂಥ ಕುಮಾರಸ್ವಾಮಿ, ಆ ಕುಮಾರಸ್ವಾಮಿನ ನಾವು ವಿರೋಧಿಸ್ನು. ನೋಡಪ್ಪ, ಅವರು ಕಾಂಗ್ರೆಸ್ ಏಜೆಂಟೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅವರು ಸಂಘದ ಒಂದು ಉನ್ನತ ಒಂದು ಹುದ್ದೆಯಲ್ಲಿರೋರು. ನೀನು ವೈಯಕ್ತಿಕವಾಗಿ ದ್ವೇಷ ಮಾಡು, ಸಭೆ ಒಳಗಡೆ ಅವ್ರನ್ನ ಕಂಡಮ್ ಮಾಡಬೇಡ, ಏಳಿಸ್ಬೇಡ. ಅದು ಬೇರೆ ವಿಚಾರದಲ್ಲಿ ನೀನು ಕುಂತ್ಕೊಂಡು ನೇರವಾಗಿ ಆ ಪ್ರಶ್ನೆ ಮಾಡು, ಅದಕ್ಕೆ ಅವ್ರು ಉತ್ತರ ತಗೋ. ನೀನು ಅದನ್ನು ಕೇಳೋದಲ್ಲಿ ಒಂದು ಕಾನೂನು ಬಾಹಿರ, ಆದ್ರಿಂದ ನೀನು ಅದನ್ನು ಕೇಳಬಾರ್ದು ಅಂತ ಒಂದು ನಾವು ಎಚ್ಚರಿಕೆ ಕೊಟ್ಟು, ಆ ಎಚ್ಚರಿಕೆನ ನಾವು ಜಿಲ್ಲಾ ಮಟ್ಟ ಇವ್ರಿಗೆ ಹೊಸೂರು ಕುಮಾರ್ ಅವ್ರಿಗೆ ಹೇಳ್ದು, ಹೊಸಕೋಟೆ ಬಸವರಾಜ್ ಅವ್ರಿಗೂ ಹೇಳ್ದು, ಸರ್ ನಿಮ್ಮನ್ನು ಈ ಥರ ಅಂತ ಇದ್ದಾರೆ, ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ದು. ಆ ಕೆಲಸ ಬಿಟ್ಬಿಟ್ಟು ಆ ಹೊಸೂರು ಕುಮಾರ್ ಅವರು ನಮ್ಮ ಮೇಲೆ ಕ್ರಮ ತಗೋತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಕೊಡ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ರೈತ ಸಂಘಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ರೈತ ಸಮಾಜ ಅದನ್ನು ಅರ್ಥ ಮಾಡ್ಕೋಬೇಕು. ಕೊನೆಗೆ ಏನಂತಂದರೆ, ಅವರು BJP ಸರ್ಕಾರ ಇದ್ದಾಗ ತಿಂಗಳಿಗೋಸ್ಕರ ಪ್ರತಿಭಟನೆ ಮಾಡ್ತಿದ್ರು ಜಿಲ್ಲಾ ಕಮಿಟಿ ಮತ್ತು ರಾಜ್ಯ ಕಮಿಟಿ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ಪ್ರತಿಭಟನೆ ಮಾಡಿದ ಎಲ್ಲಾಗಿದ್ದು ಅಂತ ಇದೇ ಸಭೆಯಲ್ಲಿ ಕೇಳಿದ್ರು. ಇದೇ APMC ಆವರಣದಲ್ಲಿ ನಡೀತಿದ್ದ ಮಾಸಿಕ ಸಭೆಯಲ್ಲಿ ಇದೇ ನಮ್ಮ ಮಾಜಿ ಅಧ್ಯಕ್ಷರು ಕರವಟ್ಟಿ ಕುಮಾರಸ್ವಾಮಿ ಅವರು ಮತ್ತೆ ಕಾಲುವೆ ನೀರು ಬಿಡೋದ್ರಲ್ಲಿ ಸಂಪೂರ್ಣ ವಿಫಲರಾದಾಗ ನಾವು ಕೂಡ ಪ್ರತಿಭಟನೆ ಮಾಡಿದ ಆ ವಿಚಾರದಲ್ಲಿ ಹೇಳಿದ್ರು. ಈಗೆಲ್ಲೋಗಿದ್ದರು ಜಿಲ್ಲಾ ಕಮಿಟಿ ರಾಜ್ಯ ಕಮಿಟಿ ರೈತರಿಗೆ ಭತ್ತ ಬೆಳೆಯೋಕೆ ಆಗಲಿ, ಕಬ್ಬು ಬೆಳೆಯೋಕೆ ಆಗಲಿ, ಕೃಷಿ ಚಟುವಟಿಕೆ ಮಾಡೋಕ್ಕೆ ಕನ್ನಂಬಾಡಿ ಕಟ್ಟೆಯಿಂದ ನೀರು ಕೊಡ್ತಾ ಇಲ್ಲ, ತಮಿಳುನಾಡು ಗರಿಸ್ತಾ ಇದ್ದಾರೆ. ಇದು ವಿರೋಧಕ್ಕೆ ಯಾಕೆ ಧ್ವನಿ ಎತ್ತಿಲ್ಲ ಅಂತ ಇಷ್ಟೆಲ್ಲ ಅವ್ರ ಮೇಲೆ ಆಪಾದನೆ ಮಾಡಿದರು.
ಈಗ ಅವರೇ ಸರಿ ಅಂತ ಹೋಗಿದ್ದಾರೆ. ಹಾಗಾದ್ರೆ ನಾವು ಹೋರಾಟ ಮಾಡೋದೇ ತಪ್ಪ, ಕಾನೂನು ಕೇಳೋದೇ ತಪ್ಪ, ಅದಕ್ಕೆ ನಮ್ಮ ಉಚ್ಚಾಟನೆ ಮಾಡೋದು. ಬಹಿರಂಗ ಸಭೆ ಕರೆದು ಒಂದು ಕಾರಣ ಕೊಡಿ ಸರ್. ಇಂಥ ಅಹಿತಕರವಾದ ಘಟನೆ ಕೆಲಸಗಳನ್ನ ಇವ್ರು ಏನು ಮಾಡೋರು ಅಂತ ಕಾರಣ ಕೊಟ್ಬಿಡಿ. ಕಾರಣ ಕೊಡಲು ಅಸಮರ್ಥರಾದರೆ ಇವರ ಕ್ಷಮೆ ಕೇಳ್ತಾರೆ. ಕರೀತಾರೆ, ಎದುರುಗಡೆ ನಮ್ಮ ಒಂದು ವಿಚಾರಗಳನ್ನು ಹೇಳ್ಬೇಕು, ಅವ್ರ ವಿಚಾರನೂ ಹೇಳಲಿ, ಯಾರ್ದು ತಪ್ಪಿದೆ ಅದ್ರ ಮೇಲೆ ಒಂದು ಆಕ್ಷನ್ ತಗೊಳ್ಳಿ ಅನ್ನೋ ಒಂದು ಆಲೋಚನೆ ಇತ್ತು. ಆದರೆ ಅವ್ರು ಏಕೆ ನಮ್ಮ ವಿಚಾರಗಳಿಗೆ ಯಾವುದನ್ನು ವಿಚಾರನ ನಮಗೆ ಮುಟ್ಟಿಸ್ದೆ ಅವ್ರು ಬಂದು ಅವರು ಒಂದು ಸೈಡ್ ಆಗಿ ಅವ್ರು ಬಂದು ಅವ್ರ ಒಂದು ಸ್ಥಾನನ ಒಂದು ಹಂಚಿಕೆ ಮಾಡಿಬಿಟ್ಟು ಹೋಗಿದ್ದಾರೆ. ಅದು ಹಸಿಂದು ಆಗಿರೋದ್ರಿಂದ ನಾವು ಅವ್ರನ್ನ ಯಾವುದೇ ಕಾರ್ಯಕ್ರಮಕ್ಕಾಗಲಿ ಯಾವುದೇ ವಿಚಾರಕ್ಕಾಗಲಿ ಅವ್ರ ಕೆಲಸಗಳು ಮಾಡೋಕ್ಕೆ ನಾವು ಬಿಡಲ್ಲ. ಆಮೇಲೆ ಜಿಲ್ಲಾಧ್ಯಕ್ಷರು ನಿಜವಾಗ್ಲೂ ಅವರು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧ್ಯಕ್ಷರು ಒಂದು ಸ್ಥಾನನ ಬೆಲೆ ಕೊಡಬೇಕು ಅನ್ನೋದಾದರೆ ಬಹಿರಂಗವಾಗಲಿ ಈಗಲೂ ಕರೀಲಿ, ನೇರ ಅವ್ರಿಗೂ ಮುಖಾಮುಖಿ ಚರ್ಚೆ ಆಗಲಿ, ತಪ್ಪು ನಮ್ಮದು ಇಲ್ಲ ಅವ್ರದ್ದು. ಆವಾಗ ಉಚ್ಚಾಟನೆ ಯಾರು ಮಾಡಬೇಕು ಅಂತ ಈ ಸಭೆ ತೀರ್ಮಾನ ಮಾಡುತ್ತೆ, ರೈತರು ತೀರ್ಮಾನ ಮಾಡ್ತಾರೆ. ನೊಂದಂತ ಏನೇನು ಕೆಲಸ ಮಾಡಿದರೆ ಅವರು ಬಂದು ನೇರವಾಗಿ ಹೇಳ್ತಾರೆ. ಈ ಒಂದು ಸಂಘಟನೆಲಿರ್ತಕ್ಕಂಥ ಕಾರ್ಯಕರ್ತರು ಇರಬೇಕು ಇಲ್ಲ ಕುಮಾರಸ್ವಾಮಿ ಇರಬೇಕು ಅಂತ ತೀರ್ಮಾನ ಮಾಡುತ್ತೆ. ನಾವು ವಸೂರ್ ಕುಮಾರ್ ಅವ್ರು ಹೇಳೋದಿಷ್ಟೇ, ನೋಡಿ ಸ್ವಾಮಿ, ನಮ್ಮ ತಾಲೂಕಿನ ರೈತ ಮುಖಂಡರು, ರೈತ ಕಾರ್ಯಕರ್ತರು, ರೈತ ಬಂಧುಗಳು ತೀರ್ಮಾನ ಮಾಡಬೇಕು, ನೀವೆಲ್ಲ ತೀರ್ಮಾನ ಮಾಡೋದು. ನೀವು ತೀರ್ಮಾನ ಮಾಡಬೇಕಾದ್ರೆ ನಿಮ್ಮ ಕಾರ್ಯಕಾರಿ ಸಮಿತಿಗೆ ಏನು ಒಂದು ಆಶ್ವಾಸನೆಗಳನ್ನ ಕೊಟ್ಕೊಳ್ಳಿ. ಈ ತಾಲೂಕಿಗೆ ಯಾರು ಬೇಕು, ಕೆಲಸ ಮಾಡೋರು ಯಾರು ಅಂತ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನ ಮಾಡೋ ಗಂಟ ನಾವು ಸಕ್ರಿಯವಾಗಿ ದುಡಿತಾ ಇರ್ತೀವಿ. ನಾವು ಸಿಂಧುವಾಗಿ ಕಾರ್ಯಕರ್ತರಾಗಿರ್ತೀವಿ. ನಾವು ಯಾವುದೇ ಉಚ್ಚಾಟನೆಗೆ ನಾವು ಜಗ್ಗೋದಿಲ್ಲ. ಮತ್ತೆ ನಮ್ಮ ಒಂದು ಏನು ಕಾರ್ಯಕ್ರಮ ಚಟುವಟಿಕೆಗಳಿದೆ ರೈತರಿಗೋಸ್ಕರ ನಾವು ದುಡಿತೀವಿ ಅಂತ